ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಹಿಂದಿನ ತರಗತಿಯಲ್ಲಿ ನಾವು 10ನೇ ತರಗತಿ ಗದ್ಯಪಾಠ, ಪದ್ಯಪಾಠ ಕೆಮ್ಮನೆ ಮೀಸೆ ಹೊತ್ತನೆ ಈ ಗದ್ಯದ ಬಗ್ಗೆ ತಿಳ್ಕೊತಾರೆ. ಕೆಮ್ಮನೆ ಮೀಸೆ ಹೊತ್ತನೆ ಈ ಪದ್ಯಪಾಠವನ್ನ ಮಹಾಕವಿ ಆದಿಕವಿ ಪಂಪ ರಚಿಸಿರ್ತಕ್ಕಂಥದ್ದು. ಪಂಪ ಕ್ರಿಸ್ತಶಕ 902ರಲ್ಲಿ ವೆಂಗಿಮಂಡಲದ ವೆಂಗಿಪಡು ಎಂಬ ಅಗ್ರಹಾರದಲ್ಲಿ ಜನಿಸಿರ್ತಕ್ಕಂಥದ್ದು. ಕೃಷ್ಣ ಮತ್ತು ಗೋದಾವರಿ ನದಿಗಳ ನಡುವಿನ ಸ್ಥಳ ಆಗಿರ್ತಕ್ಕಂತಹ ವೆಂಗಿಪಡು ನಿಸರ್ಗದ ಸೌಂದರ್ಯವನ್ನು ಹೊಂದಿರುವಂತಹ ತಾಣ ಆಗಿದೆ ಎಂತಕ್ಕಂತಹದ್ದು. ಚಾಲುಕ್ಯರ ಹರಿಕೇಸರಿಯ ಆಸ್ಥಾನದಲ್ಲಿದ್ದ ಕವಿ ಈ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಕಾವ್ಯಗಳನ್ನು ರಚಿಸಿದ. ವಿಕ್ರಮಾರ್ಜುನ ವಿಜಯ ಕಾವ್ಯಕ್ಕೆ ಪಂಪ ಭಾರತ ಎಂಬ ಇನ್ನೊಂದು ಹೆಸರು ಕೂಡ ಇತ್ತು ಅಂತಕ್ಕಂಥದ್ದನ್ನ ಈತ ಕವಿ ಕೂಡ ಆಗಿದ್ದ. ಈತನಿಗೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರಂಭ ಎಂಬ ಬಿರುದುಗಳು ಕೂಡ ಇದ್ದವು. ವೇದವ್ಯಾಸರ ಮಹಾಭಾರತವನ್ನು ಆಧರಿಸಿ ವಿಕ್ರಮಾರ್ಜುನ ವಿಜಯ ಎಂಬ ಕನ್ನಡದ ಮಹಾಕಾವ್ಯವನ್ನು ಬರೆದಂತಹ ಕವಿ ಪಂಪ. ಈ ಪಂಪ ಹರಿಕೇಸರಿಯನ್ನ ಅರ್ಜುನನಿಗೆ ಹೋಲಿಸಿ ಈ ಕಾವ್ಯವನ್ನು ರಚಿಸಿದ್ದಾನೆ. ಇದೊಂದು ಲೌಕಿಕ ಕಾವ್ಯ ಎಂದು ಘೋಷಿಸಲ್ಪಟ್ಟಿರ್ತಕ್ಕಂತಹ ಕಾವ್ಯ. ಈ ಕಾವ್ಯದಲ್ಲಿ ದ್ರೋಣ ಮತ್ತು ದೃಪದ ಇಬ್ಬರು ಸಹಪಾಠಿಗಳು, ಇವರು ವಿದ್ಯಾಭ್ಯಾಸವನ್ನು ಮಾಡುವ ಸಂದರ್ಭದಲ್ಲಿ ಯಜ್ಞಶೇನ ಎಂಬ ಗುರುವಿನ ಹತ್ರ ವಿದ್ಯಾಭ್ಯಾಸವನ್ನು ಕಲಿಬೇಕಾದ್ರೆ ರಾಜನ ಮಗನಾಗಿದ್ದಂತಹ ದೃಪದ, ನಾನು ಮುಂದೆ ರಾಜನಾದಾಗ ನನ್ನ ಬಳಿಗೆ ಬಂದರೆ ನಿನಗೆ ಸಹಾಯವನ್ನ ಮಾಡ್ತೀನಿ ಅಂತಕ್ಕಂತಹ ಮಾತನ್ನು ಹೇಳಿರ್ತಾರೆ. ದ್ರೋಣನಿಗೆ ಮುಂದೊಂದು ಕಾಲದಲ್ಲಿ ಬಡತನ ದೊರಕುತ್ತೆ ಅಥವಾ ಬಡತನ ಪ್ರಾಪ್ತಿಯಾಗುತ್ತೆ. ಆ ವೇಳೆಗೆ ದೃಪದನನ್ನು ನೆನ್ಕೊಂಡು ಆ ದೃಪದ ರಾಜ ಆಗಿರ್ತಕ್ಕಂತಹ ಮತ್ತು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಮಾಡಿದಂತಹ ಒಂದು ಶಪಥಕ್ಕೋಸ್ಕರ ಆಡಿದ ಮಾತನ್ನು ನೆನೆಕೊಂಡು ದೃಪದನ ಬಳಿಗೆ ದ್ರೋಣ ಹೋಗ್ತಾರೆ. ಹೋದಂತಹ ಸಂದರ್ಭದಲ್ಲಿ ಸಹಾಯವನ್ನ ಬೇಡಿದಾಗ, ನಿರೀಕ್ಷಿಸಿದಾಗ ದೃಪದನ ಅಧಿಕಾರದ ಮದ ಅವನನ್ನು ಆವರಿಸಿಕೊಂಡಿರುತ್ತೆ. ಆಗ ದ್ರೋಣ ತನ್ನ ಸಹಪಾಠಿ ಅಂತಕ್ಕಂಥದ್ದನ್ನ ಕೂಡ ಗುರುತಿಸಲಾಗ್ತಾನೆ. ಅವರಿಬ್ಬರಿಗೂ ನಡೆದಂತಹ ಸಂಭಾಷಣೆ ಈ ಒಂದು ಪದ್ಯದಲ್ಲಿ ಸಂಗ್ರಹ ಆಗಿದೆ ಅಂತಕ್ಕಂಥ ಮಾತನ್ನ ನಿನ್ನೆ ತರಗತಿಯಲ್ಲಿ ನಿಮಗೆ ಹೇಳಿದರು. ಈ ಪಾಠ 10ನೇ ಶತಮಾನದಲ್ಲಿ ರಚನೆಯಾಗಿರ್ತಕ್ಕಂತಹ ಪದ್ಯ ಇದು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 10ನೇ ಶತಮಾನವನ್ನು ನಾವು ಸುವರ್ಣಯುಗ, ಕನ್ನಡ ಸಾಹಿತ್ಯದ ಸುವರ್ಣಯುಗ ಅಂತ ನಾವು ಕರಿತೀವಿ. ಅಂತಹ ಹೊಗಳಿಕೆಗೆ ಪಾತ್ರವಾಗಿರ್ತಕ್ಕಂತಹ ಒಂದು ಶತಮಾನ ಅಂದರೆ 10ನೆಯ ಶತಮಾನ. ಈ ಕಾಲಘಟ್ಟದಲ್ಲಿ ನಮಗೆ ಪಂಪ, ಪೊನ್ನ, ರನ್ನ ಇವರೆಲ್ಲರೂ ಸಿಗ್ತಾರೆ ಮಕ್ಕಳೇ. ಇವರನ್ನ ನಾವು ರತ್ನತ್ರಯರು ಅಂತ ಕರಿತೀವಿ. ಇವರು ತಮ್ಮ ಕಾವ್ಯದ ಮೂಲಕ ರಸಗಂಗೆಯನ್ನೇ ಹರಿಸಿದಂತಹ ಹಳಗನ್ನಡ ಕಾವ್ಯಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದಂತಹ ಕವಿಗಳಾಗಿವೆ. ಅದರಲ್ಲಿ ಆದಿಕವಿ ಎನಿಸಿಕೊಂಡಿರ್ತಕ್ಕಂತಹ ಪಂಪ ತನ್ನ ವಿಕ್ರಮಾರ್ಜುನ ವಿಜಯ ಈ ಕೃತಿಯಲ್ಲಿ ಕಥಾನಾಯಕ ಅರ್ಜುನನನ್ನು ಅಷ್ಟೇ ಅಲ್ಲದೆ ಅನೇಕ ವ್ಯಕ್ತಿಗಳನ್ನ ಸಾಕಷ್ಟು ವಿಜೃಂಭಿಸುವಂತೆ ವರ್ಣನೆ ಮಾಡಿದ್ದಾರೆ. ದೃಪದ ರಾಜನ ಬಳಿ ಸಹಾಯ ಹರಿಸಿ ಬಂದಂತಹ ದ್ರೋಣ. ಇವರಿಬ್ಬರು ನಿಮಗೆ ಚೆನ್ನಾಗಿ ನೆನಪಲ್ಲಿರಬೇಕು ಮಕ್ಕಳೇ. ದೃಪದ ಮತ್ತು ದ್ರೋಣ, ಪೂರ್ತಿ ದ್ರೋಣ ದ್ರೋಣಾಚಾರ್ಯರು
ಇವರಿಬ್ರು ಸ್ನೇಹಿತರು. ದ್ರೋಣಾಚಾರ್ಯರಿಗೆ ಬಡತನ ಬಂದಿದೆ. ಈ ಬಡತನ ಬಂದಂತ ಸಂದರ್ಭದಲ್ಲಿ ಸಹಾಯವನ್ನು ಬೇಡಿ ದೃಪದನ ಬಳಿಗೆ ಹೋಗ್ತಾರೆ. ಆ ದೃಪದನ ಬಳಿಗೆ ಹೋದಂತಹ ಸಂದರ್ಭದಲ್ಲಿ ರಾಜನಾಗಿರ್ತಕ್ಕಂತಹ ಮದೋನ್ಮತನಾಗಿರ್ತಕ್ಕಂತಹ ಈ ದೃಪದ ಅಪಮಾನ ಮಾಡುತ್ತಾನೆ. ಅವಮಾನಗಳು ಹೊರಗಟ್ಟಲು ತನ್ನ ಸೇವಕರಿಗೆ ಹೇಳ್ತಾನೆ. ಆಗ ದ್ರೋಣರು ಶಪಥಗೈಯುವ ಸನ್ನಿವೇಶವನ್ನ ಈ ಒಂದು ಪಾಠದಲ್ಲಿ ಮನೋಜ್ಞವಾಗಿ ನಾವು ಕೇಳಬಹುದಾಗಿದೆ, ಮೂಡಿ ಬಂದಿದೆ. ನಿನ್ನೆ ಈ ಪದ್ಯವನ್ನು ನಿಮಗೆ ಓದಿದ್ದೆ, ಇನ್ನೊಂದು ಬಾರಿ ಓದಿ ವಿವರಣೆಯನ್ನ ಹೇಳ್ತಾ ಹೋಗ್ತೀನಿ. ಆಲಿಸ್ತಾ ಈ ಪದ್ಯಗಳನ್ನ ಕಲಿಬೇಕು. ದ್ರೋಣನು ತನಗೆ ಬಡತನ ಬಡಸೆ ಅಶ್ವತ್ಥಾಮನೊಳಗೊಂಡು ನಾಡಂ ನಾಡಂ ತೊಳಲ್ದು ಪರಶುರಾಮನಲ್ಲಿಗೆ ಒಂದಂ ಅಂತೂ ಒತ್ಕಲಾಂತ ಕಟಿತ ಮನುವಾಗಿದ್ದ ಜಟಾಕಲಾಪನುಮಾಗಿ ತಪೋವನಕ್ಕೆ ಕೋಪ ಭಾಗವನು ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕ ಪಾತ್ರ ಕುಂಭಾಯವಿಲ್ಲದ ಕುದುರೆ ಮೃತ್ಪಾತ್ರಾದವಳು ಆರ್ಗೆವ ಮೆತ್ತಿ ಪೂಜಿಸಿ. ಗಮನಿಸಿ, ದ್ರೋಣಂ ತನಗೆ, ಯಾರಿಗೆ? ದ್ರೋಣಾಚಾರ್ಯರಿಗೆ ಅಥವಾ ದ್ರೋಣನಿಗೆ ಬಡತನ ಮಡಸೆ. ಮಡಸೆ ಅಂದ್ರೆ ಪ್ರಾಪ್ತವಾಗಲು. ಮಡಸೆ ಅಂದ್ರೇನು? ಪ್ರಾಪ್ತವಾಗಲು. ಏನು ಪ್ರಾಪ್ತವಾಗಿದೆ? ಬಡತನ. ಬಡತನ ಪ್ರಾಪ್ತವಾಗಲು ಅಥವಾ ಬಡತನ ಬಂದಿರಲು, ಬಡತನಕ್ಕೆ ಸಿಲುಕಿಕೊಂಡಿರೋದು ಅಶ್ವತ್ಥಾಮ. ಯಾರು ಅಶ್ವತ್ಥಾಮ ಅಂತ ಗೊತ್ತಿರಬೇಕು ನಿಮಗೆ. ಯಾರು ಅಶ್ವತ್ಥಾಮ? ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ. ಈತನನ್ನ ಅಶ್ವತ್ಥಾಮನೊಳಗೊಂಡು ಅಥವಾ ಜೊತೆಯಲ್ಲಿ ಕರೆದುಕೊಂಡು ನಾಡಂ 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 ಅಂದ್ರೆ ದೇಶ ದೇಶಗಳನ್ನ ತೊಳಲ್ದು. ತೊಳಲ್ದು ಅಂದ್ರೆ ಸುತ್ತಾಡಿ. ಇದು ನೋಡಿ ಲಕಾರ. ತೊಳಲ್ದು. ತೊಳಲ್ದು ಅಂದ್ರೆ ಸುತ್ತಾಡಿ. ಯಾಕೆ? ದುರ್ಬಲರನ್ನ ಹುಡುಕೋದಕ್ಕೋಸ್ಕರ ಸುತ್ತಾಡಿ ಪರಶುರಾಮನಲ್ಲಿಗೆ ಬಂದು ವಿದ್ಯಾಪಾರಂಗತರಾಗಿರ್ತಕ್ಕಂತಹ ಪರಶುರಾಮನ ಹತ್ತಿರ ಇವರಿಬ್ರು ಬರ್ತಾರೆ. ಮಕ್ಕಳೇ, ಪರಶುರಾಮನಲ್ಲಿಗೆ ಒಂದಂ. ಒಂದಂ ಅಂದ್ರೆ ಬಂದನು ಅಥವಾ ಬಂದರು. ಯಾಕೆಂದ್ರೆ ಇಬ್ಬರಿದ್ದಾರೆ, ಹಾಗಾಗಿ ಬಂದರು. ಅಂತೂ ಆಗ ಒತ್ಕಲಾವೃತ ಕಟಿತ ಮನುವಾಗಿದ್ದ ಒತ್ಕುಲ. ಒತ್ಕಲ ಅಂದ್ರೆ ಮಕ್ಕಳೇ ನಾರುಡಿ. ವಲ್ಕಲ. ವಲ್ಕಲ ಅಂದ್ರೆ ನಾರುಡಿ. ಋತಕಟಿತು. ಋತಕಟಿತ ಮನುವಾಗಿದ್ದ ನಾರುಡಿ. ಕಟಿತ ಸೊಂಟ ಉಳ್ಳವನಾಗಿದ್ದ. ನಾರುಡಿಯಂತೆ ಸೊಂಟ ಉಳ್ಳವನಾಗಿದ್ದ. ಜಟ ಕಲಾಪನುವಾಗಿ. ಜಟ ಅಂದ್ರೆ ಜಡೆಯ ಸಮೂಹ. ಅಂದ್ರೆ ಆವತ್ತಿನ ಕಾಲದಲ್ಲಿ ಗುರುಗಳು ಅಂದ್ರೆ ತುಂಬಾ ಕೂದಲನ್ನ ಬಿಟ್ಕೊಂಡರು. ಹಾಗಾಗಿ ಜಡೆಯ ಸಮೂಹ. ಜಟಕಲಾಪನುವಾಗಿ ಜಡೆಯ ಜಡೆಯ ಸಮೂಹ
ಅಲ್ಲಿ ಗಮನಿಸಿ ಮಕ್ಕಳೇ, ಜಟಕಲಾಪನುವಾಗಿ, ಜಟ ಅಂದ್ರೆ ಜಡೆ, ಜಟಕಲಾಪನು, ಜಟಕಲಾಪನು ಅಂದ್ರೆ ಜಡೆಯ ಸಮೂಹವುಳ್ಳವನು. ಆಗಿದ್ದ, ತಪೋವನಕ್ಕೆ ಕೋಪ, ತಪೋವನಕ್ಕೆ ಬಂದನು. ಭಾರ್ಗವಂ, ಇಲ್ಲಿ ಗಮನಿಸ್ತಾ ಇರೋಕೆ, ನಾರುಮುಡಿ ಸೊಂಟವುಳ್ಳವನಾಗಿದ್ದ, ಜಟಕಲಾಪನುವಾಗಿದ್ದ, ಜಡೆಯ ಸಮೂಹವುಳ್ಳವನಾಗಿರ್ತಕ್ಕಂತಹ ಪರಶುರಾಮನಲ್ಲಿಗೆ ಬಂದನು. ಯಾವ ರೀತಿಯಾಗಿ ಬಂದಿದ್ದಾನೆ? ದ್ರವ್ಯರ್ಥಿಯಾಗಿ. ದ್ರವ್ಯರ್ಥಿ, ಗಮನಿಸಿ, ದ್ರವ್ಯಾರ್ಥಿ, ದ್ರವ್ಯಾರ್ಥಿ ಅಂದ್ರೆ ಬೇಡುವವನಾಗಿ. ಯಾಕೆ ಬೇಡುವವನಾಗಿ ಬಂದಿದ್ದಾನೆ? ಅವನಿಗೆ ಬಡತನ ಬಂದಿದೆ, ಬಡತನ ಪ್ರಾಪ್ತವಾಗಿದೆ, ಹಾಗಾಗಿ ಈತ ಬಂದಿದ್ದಾನೆ. ಬಂದು ಕುಂಭ ಸಂಭವಂ, ಕುಂಭ ಸಂಭವಂ, ಕುಂಭದಲ್ಲಿ ಜನಿಸಿರ್ತಕ್ಕಂಥವನು ಯಾರು ಅಂದ್ರೆ ದ್ರೋಣ. ಕುಂಭ ಸಂಭವನಂ ಕಂಡು, ಕುಂಭ ಸಂಭವ ಯಾರು? ದ್ರೋಣನನ್ನ ಕಂಡು ಕನಕ ಪಾತ್ರಕ್ಕುಪಾಯವಿಲ್ಲ ಅಪ್ಪುದರೆ. ಕನಕ ಅಂದ್ರೆ ಚಿನ್ನ, ಕನಕ ಚಿನ್ನ, ಚಿನ್ನದ ಅಭಾವವಿದ್ದುದರಿಂದ ಅಥವಾ ಚಿನ್ನದ ಪಾತ್ರೆಯ ಅಭಾವವಿದ್ದುದರಿಂದ ಮೃತ್ಪಾತ್ರದೋಳ್, ಮೃತ್ಪಾತ್ರ ಅಂದ್ರೆ ಮಣ್ಣಿನ ಪಾತ್ರೆ, ಮೃತ್ಪಾತ್ರ ಅಂದ್ರೆ ಮಣ್ಣಿನ ಪಾತ್ರೆ. ಮಣ್ಣಿನ ಪಾತ್ರೆಯನ್ನು ಅರ್ಘ್ಯ ನೆತ್ತಿ, ಅರ್ಘ್ಯ ಅಂದ್ರೆ ಪೂಜೆಗೆ ಕೈ ತೊಳೆದುಕೊಳ್ಳಲು ಕೊಡುವಂತಹ ಪಾತ್ರೆ, ಗೊತ್ತಾಗ್ತಿದೆಯಾ? ಪೂಜಿಸಿ, ಪೂಜಿಸಲು ಕೊಡ್ತಾರೆ, ಕೊಟ್ಟನು. ನೆತ್ತಿ ಅಂದ್ರೆ ಕೊಡೋದು. ಇಲ್ಲಿ ಗಮನಿಸ್ತಾ ಇದ್ದಾರೆ ಮಕ್ಕಳೇ, ಇಷ್ಟು ವಿಚಾರ ಇದೆ ನೋಡಿ. ಈ ವಿಚಾರವನ್ನು ಗಮನಿಸಿ ಮತ್ತೊಂದು ಬಾರಿ ನಿಮಗೆ ವಿವರಣೆ ಹೇಳ್ತಿದ್ದೀನಿ. ದ್ರೋಣನಂ ತನಗೆ ಬಡತನ ಮಡಸೆ, ದ್ರೋಣನಿಗೆ ಬಡತನವೂ ಬರಲು ಅಶ್ವತ್ಥಾಮನನ್ನ ಒಳಗೊಂಡು ಅಶ್ವತ್ಥಾಮನನ್ನ ಜೊತೆಯಲ್ಲಿ ಕರೆದುಕೊಂಡು ದಾಡಂ ನಾಡಂ ಸುತ್ತಾಡಿ ಪರಶುರಾಮನಲ್ಲಿಗೆ ಬಂದನು. ಪರಶುರಾಮ ಇರುವ ಜಾಗಕ್ಕೆ ಬಂದನು. ಅಂತೂ ಒತ್ಕಲಾವೃತ ಕಟಿತಮನುವಾಗಿದ್ದ, ಜಟಕಲಾಪನುವಾಗಿದ್ದ ತಪೋವನಕ್ಕೆ ಕೋಪ, ತಪೋವನಕ್ಕೆ ಹೋದನು. ಭಾರ್ಗವನ್, ಪರಶುರಾಮನು ತ್ರಿವ್ಯಾಸಿಯಾಗಿ ಬಂದಂತಹ, ಹಣವನ್ನು ಬೇಡುವವನಾಗಿ ಬಂದಂತಹ ಕುಂಭ ಸಂಭವನನ್ನು ಕಂಡು ಕನಕ ಪಾತ್ರೆ ಇಲ್ಲದೆ ಅಥವಾ ಚಿನ್ನದ ಪಾತ್ರೆಯ ಅಭಾವವಿದ್ದುದರಿಂದ ಮಣ್ಣಿನ ಪಾತ್ರೆಯನ್ನ ಅವನ ಪೂಜೆಗೆ ಅಥವಾ ಅವನು ಪೂಜಿಸಲಿಕ್ಕೆ ಕೊಡ್ತಾರೆ. ಗೊತ್ತಾಗ್ತಿದೆ ಮತ್ತೆ? ನೆಕ್ಸ್ಟ್, ಒಡವೆಯನ್ನ ಅರ್ತಿಗಿತ್ತೇನ್ ಅವನೀತಳಂ ಗುರುವಿಗಿತ್ತೇನ್ ನೀಗಳನ್ನು ನಡಕೆಮಿಲ್ಲ ಕೈಯೊಳೆರೆದಂ ಸುತಪಾರಂಗತನೆಂದು ಸಂತಸಂಬಡಿಸುವೆನು ನಿನ್ನದೊಂದು ಧನುರ್ವಿರ್ದು ದಿವ್ಯ ಶರಾವಳಿ ಇರ್ದುದಿ ಇಲ್ಲೊಡ ಸಮಂತು ಪೆರವರೊಳಾವುದ ನೀವುದೋ ಕುಂಭ ಸಂಭವ. ನೋಡಿ, ಎಂತಹ ಮಾತುಗಳನ್ನ ಪರಶುರಾಮ ಮಾಡ್ತಾ ಇದ್ದಾರೆ.
ಒಡವೆಯನ್ ಅರ್ತಿಗಿತ್ತೆ. ಒಡವೆ ಅಂದ್ರೆ ಆಸ್ತಿಯನ್ನು. ಒಡವೆ ಅಂದ್ರೆ ಏನು ಮಕ್ಕಳೇ? ಆಸ್ತಿ. ಒಡವೆಯನ್ನ ಅಂದ್ರೆ ಆಸ್ತಿಯನ್ನು. ಒಡವೆಯನ್ ಅರ್ತಿ. ಅರ್ತಿ ಅಂದ್ರೆ ಬೇಡಿದವರು. ಬೇಡಿದವರಿಗಿತ್ತೆ. ಬೇಡಿದವರಿಗೆ ಕೊಟ್ಬಿಟ್ಟೆ. ನನ್ನ ಇದ್ದಂತ ಎಲ್ಲ ಒಡವೆ ಆಸ್ತಿಗಳನ್ನ ಯಾರು ಕೇಳಿದ್ರು ಅವೆಲ್ಲ ಕೊಟ್ಬಿಟ್ಟೆ. ಅವನೀತಳಂ. ಅವನೀತಳು. ಅವನೀತಳ ಅಂದ್ರೆ ಭೂಮಂಡಲವನ್ನು. ಅವನೀತಳ. ಅವನೀತಳ ಅಂದ್ರೇನು? ಭೂಮಂಡಲ ಅಥವಾ ಆಸ್ತಿ ಅನ್ನೋದ್ರಲ್ಲಿ. ಅವನೀತಳ ಭೂಮಂಡಲವನ್ನು ಗುರುವಿಗಿತ್ತೆ. ನನ್ನ ಗುರುಗಳಿಗೆ ಕೊಟ್ಟೆ. ಈಗಳೊಂದೊಡಕ್ಕೆ ಇಲ್ಲ. ನನ್ನ ಹತ್ರ ಒಂದು ಅಡಿಕೆಯೂ ಕೂಡ ಇಲ್ಲ. ಕೈಯೊಳೆದಂ. ಕೈಯಲ್ಲಿ ಅಥವಾ ಬೇಡಿಕೊಂಡವರು ಯಾರು? ಶ್ರುತಪಾರಂಗತನೆಂತು. ಶಸ್ತ್ರಾಸ್ತ್ರಗಳಲ್ಲಿ ಪಾರಂಗತನಾಗಿರುವವನು ಅವನನ್ನ ನಾನು ಹೇಗೆ ಸಂತಸವನ್ನು ಪಡಿಸುತ್ತೇನೋ, ಸಂತಸ ಪಡಿಸುತ್ತೇನೆ. ಇನ್ನು ಇದೊಂದು ಧನುರ್ವಿರುತ್ತದೋ. ಏನಿದೆ? ಧನುಷ್ ಅಂತ ಹೇಳ್ತೀವಿ. ಧನಸ್ಸು ಅಥವಾ ಬಿಲ್ಲು. ಧನುರ್ಬಿಲ್ಲು. ದಿವ್ಯ ಶರಾವಳಿ ಇರ್ತುದಿ. ದಿವ್ಯ ಶರಾವಳಿಗಳು ಅಂದ್ರೆ ಶ್ರೇಷ್ಠವಾದಂತಹ ಮಂತ್ರಗಳುಳ್ಳಂತಹ ಬಾಣಗಳ ಸಮೂಹ. ಲೊಳ್ಳದೆ ಬೇರೆ ಆಸ್ತಿ ಇಲ್ಲ. ಇಲ್ಲಿ ಒಡಮ. ಒಡಮ ಅಂದ್ರೆ ಒಡಮೆ ಅಥವಾ ಆಸ್ತಿ ಇದ್ದುದಿ. ಇಲ್ಲೊಡೆ. ಇಡಮ ಸಮಂತು. ಚೆನ್ನಾಗಿ ಯೋಚಿಸಿ ಹೇಳು ಪರಶುರಾಮ. ಪೇಳುವ ಅವರೊಳಗಾವುದನ್ನು ಈವುದೋ ಕುಂಭ ಸಂಭವ. ಅದರೊಳಗೆ ಯಾವುದನ್ನ ಕೊಡುವುದೋ ನೀನೇ ಹೇಳು ಕುಂಭ ಸಂಭವ. ನೋಡಿ, ಪರಶುರಾಮನ ಹತ್ರ ಬಂದಿರನೆ ದ್ರೋಣಾಚಾರ್ಯರು ಬಂದಂತ ಸಂದರ್ಭದಲ್ಲಿ ಪರಶುರಾಮ ಹೇಳ್ತಾ ಇದ್ರೆ, ದ್ರೋಣಾಚಾರ್ಯರೇ, ಒಡವೆಯನ್ನ ಆಸ್ತಿಯನ್ನ ಬೇಡಿದವರಿಗೆ ಕೊಟ್ಟೆ. ಅವನೀತಳ ಭೂಮಂಡಲವನ್ನ ಗುರುವಿಗಿತ್ತೆ. ನನ್ನ ಗುರುಗಳಿಗೆ ಕೊಟ್ಟೆ. ಈಗಳೊಂದು ಅಡಿಕೆವಿಲ್ಲ. ನಿನಗೆ ಕೊಡ್ಲಿಕ್ಕೆ ನನ್ನ ಹತ್ರ ಒಂದು ಅಡಿಕೆಯಷ್ಟು ಒಂದಿಲ್ಲ. ಅಡಿಕೆಯಷ್ಟು ಆಸ್ತಿ ಇಲ್ಲ. ಅಡಿಕೆಯಷ್ಟು ನನ್ನ ಹತ್ರ ದುಡ್ಡಿಲ್ಲ. ಕೈಯೊಳೆದಂ. ನನ್ನ ಹತ್ರ ಬೇಡಲಿಕ್ಕೆ ಬಂದಿರತಕ್ಕಂಥವರು ಶ್ರುತಪಾರಂಗತನೆಂದು. ಶ್ರುತಪಾರಂಗತ ಶಸ್ತ್ರಾಸ್ತ್ರಗಳಲ್ಲಿ ಪಾರಂಗತನಾಗಿರ್ತಕ್ಕಂತಹ ವ್ಯಕ್ತಿ ನಂತು ಹೇಗೆ ಸಂತಸವನ್ನು ಬಡಿಸುತ್ತೇನೆ. ಇದೊಂದು ಸಂತಸವನ್ನ ಬಡಿಸ್ತೇವೆ. ಅವನಿಗೆ ಸಂತಸವನ್ನ ಬರುವಂತೆ ಸಂತೋಷವನ್ನ ಪಡಿಸ್ತೀವಿ. ಹೇಗೆ? ಇನ್ನು ಇದೊಂದು ಧನುರ್ಬಿಲ್ಲು. ನನ್ನ ಹತ್ರ ಇರ್ತಕ್ಕಂಥದ್ದು ಇದೊಂದೇ ಧನುರ್ಬಿಲ್ಲು. ಒಂದೇ ಒಂದು ಬಿಲ್ಲಿದೆ. ಜೊತೆಗೆ ದಿವ್ಯ ಶರಾವಳಿ ಇರ್ತದೆ. ದಿವ್ಯ ಶ್ರೇಷ್ಠವಾದ ಮಂತ್ರಗಳುಳ್ಳ ಶಸ್ತ್ರಗಳ ಅಥವಾ ಸಮೂಹ ಇದೆ. ಮಂತ್ರಾಸ್ತ್ರಗಳ ಸಮೂಹ ಇದೆ. ಒಡಮೆ ಬೇರೆ ಯಾವುದೇ ಆಸ್ತಿ ಇಲ್ಲ. ಸಮಂತು. ಚೆನ್ನಾಗಿ ಯೋಚಿಸಿ ಹೇಳು. ಸಮಂತು ಅಂದ್ರೆ ಚೆನ್ನಾಗಿ. ಸಮಂತು ಅಂದ್ರೆ ಚೆನ್ನಾಗಿ ಯೋಚಿಸಿ ಹೇಳು. ಸಮಂತು ಅಂದ್ರೆ ಚೆನ್ನಾಗಿ. ಅದನ್ನು ಮುಂದುವರಿಸಿ ಯೋಚಿಸಿ ಹೇಳು. ಪೇಳು ಅಂತ ಮುಂದಗಡೆ ಇದೆ. ಸಮಂತು ಚೆನ್ನಾಗಿ ಯೋಚಿಸಿ ಹೇಳು. ಪೇಳು ಅವರೊಳಗಾವುದ
ಎಂಬುದಂ ದ್ರೋಣನೆಗೆ ವಿದ್ಯಾಧನಮೇದನಮಪ್ಪುದರನ್ ದಿವ್ಯಸ್ತ್ರಗಳಂ ದಯೆಯಿಲೆದೆನೆ ವಾರಣ ವಾಯುವ್ಯಾಗ್ನೇಯ ಪೌರಂದರಾದಿ ಪ್ರಧಾನಸ್ತ್ರಗಳಂ ಕುಡೆ ಕೊಡೋ ಪರಶುರಾಮನಂ ಬೀಳ್ಗೊಂಡು ತನ್ನೊಡನಾಡಿಯಪ್ಪ ಕೆಳೆಯಂ ದೃಪದಂ ಚಕ್ರವತಿಯೊಳರಸಾಗಿ ರೂಪನೆಂದು ಕೇಳಿದ ಕೊಳಲಿಗೆ ಬಂದು ದೃಪದನ ಅರಮನೆಯ ಬಾಗಿಲೊಳ್ಳಿಂದು ಒಡೆಯರನಂ ಕರೆದು ನಿಮ್ಮೊಡನಾಡಿದ ಕೆಳೆಯಂ ದ್ರೋಣನೆಂಬ ಪಾರ್ವ ಬಂದನೆಂದು ನಿಮ್ಮರಸಂಗರಿಯೇ ಪೇಳೆಂಬುದ ಮಾತನ ಮಾಳ್ಕೆಯೊಳೆ ಬಂದರಿಪುದಂ ದೃಪದಂ ರಾಜ್ಯಾಂಗನಿರ ಮದೋನ್ಮತನು ಗರ್ವಗ್ರಹ ವ್ಯಾಘ್ರ ಚಿತ್ತನಾಗಿ ಮೇಗಿಲ್ಲದೆ ಮಕ್ಕಳೇ ಕುಂಭ ಸಂಭವನನ್ನ ಕೇಳ್ತಾನೆ ಪರಶುರಾಮ. ಕುಂಭ ಸಂಭವ ಅಂದ್ರೆ ದ್ರೋಣಾಚಾರ್ಯನ ನೋಡು, ನನ್ನ ಹತ್ರ ಆಸ್ತಿ ಇಲ್ಲ, ಒಡವೆ ಇಲ್ಲ, ಭೂಮಂಡಲ ಇಲ್ಲ, ಇದ್ದದೆಲ್ಲವನ್ನ ನಾನು ದಾನವಾಗಿ ಕೊಟ್ಬಿಟ್ಟೆ. ನೀವು ಕೇಳಕ್ ಬಂದಿರ್ತಕ್ಕಂತಹ ವ್ಯಕ್ತಿ ಯಾರು? ದಿವ್ಯ ಅಸ್ತ್ರಗಳ ಆರಂಗತನಾಗಿರ್ತಕ್ಕಂಥದ್ದು, ಚೆನ್ನಾಗಿ ಕರಗತ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ನಿನ್ನನ್ನು ಹೇಗೆ ಸಂತಸಪಡಿಸ್ಲಿ? ನನ್ನ ಹತ್ರ ಬರೀ ಧನುರ್ವಿದ್ಯೆ, ಅದ್ರ ಜೊತೆಗೆ ದಿವ್ಯ ಶರಾವಳಿ ಇದೆ. ಇದರೊಳಗೆ ನಿಮಗೆ ಯಾವುದು ಬೇಕು ಹೇಳು, ಯೋಚಿಸಿ ಮಾಡಿ ಯೋಚನೆ ಅಂತ ದ್ರೋಣನನ್ನ ಕೇಳ್ತಾನೆ ಪರಶುರಾಮ. ಆಗ ದ್ರೋಣ ಹೇಳಿದ ಎಂಬುದಂ ಎಂದು ಹೇಳಲು ದ್ರೋಣನಿಗೆ ವಿದ್ಯಾಧನಮೇದನಮಪ್ಪುದರೆ. ನೋಡಿ ಎಂತ ಮಾತು, ವಿದ್ಯಾಧನಮೇದನ. ಗುರುವೇ ಪರಶುರಾಮನೇ, ನನಗೆ ವಿದ್ಯೆಯ ಧನವು, ವಿದ್ಯೆ ಅಂತಕ್ಕಂಥದ್ದೇ ಧನ. ಆ ಧನಮಪ್ಪುದರಿಂದ ದಿವ್ಯಾಸ್ತ್ರಗಳನ್ನು ದಿವ್ಯಾಸ್ತ್ರಗಳನ್ನು ಕೊಡಿ, ದಯಗೈವೆನೆಂದೇನೆ, ದಯಪಾಲಿಸಿ, ದಯಗೈವೆದೇನೆ ದಯಪಾಲಿಸಿ ಅಂದಾಗ ವಾರುಣ, ವರುಣ, ಮತ್ತೆ ವಾರುಣ ಅಂದ್ರೆ ವರುಣ, ವಾಯುವ್ಯ, ಆಗ್ನೇಯ, ಪೌರಂದರ, ಪೌರಂದರ ಅಂದ್ರೆ ಮಕ್ಕಳೇ ಇಂದ್ರ, ಪೌರಂದರಾದಿ. ಪೌರಂದರಾದಿ ಅಂದ್ರೆ ವಾರುಣ, ವಾಯುವ್ಯ, ಆಗ್ನೇಯ, ಪೌರಂದರಾದಿ ಪ್ರಧಾನಾಸ್ತ್ರಗಳನ್ನು ಕುಡೆ. ಕುಡೆ ಅಂದ್ರೆ ಕೊಡೆ, ಕೊಡಲು. ಕುಡೆ ಅಂದ್ರೆ ಮತ್ತೆ ಕೊಡಲು, ಕೊಡು ಎನ್ನಲು. ಕೊಂಡು, ತೆಗೆದುಕೊಂಡು, ಕೊಂಡು ಅಂದ್ರೆ ಪಡೆದುಕೊಂಡು. ಯಾರತ್ರ? ಪರಶುರಾಮನ ಹತ್ತಿರದಿಂದ ಯಾವ್ಯಾವ ದಿವ್ಯಾಸ್ತ್ರಗಳನ್ನ ಪಡಿತಾರೆ? ವರುಣ, ವಾಯುವ್ಯ, ಆಗ್ನೇಯ, ಪೌರಂದರಾದಿ ದಿವ್ಯಾಸ್ತ್ರಗಳನ್ನ ಪಡಿತಾರೆ. ಯಾರೋ? ಕುಂಭ ಸಂಭವ ಅಂದ್ರೆ ದ್ರೋಣಾಚಾರ್ಯ. ಬೀಳ್ಗೊಂಡು, ಅಲ್ಲಿಂದ ಬೀಳ್ಗೊಂಡು.
ಛತ್ರಾವತಿ. ಛತ್ರಾವತಿ ಎಂಬ ಪ್ರದೇಶದಲ್ಲಿ ಆಡಳಿತ ಮಾಡುತ್ತಿರ್ತಕ್ಕಂತಹ ದೊರೆ ದ್ರುಪದ. ಇದು ಅವನಿಗೆ ತಿಳಿದು ತನ್ನೊಡನಾಡಿದ ಗೆಳೆಯ ಅಂದ್ರೆ ಗೆಳೆಯ ದ್ರುಪದನು ಛತ್ರಾವತಿಯೊಳರಸು ಗೈದವನೆಂದು, ಛತ್ರಾವತಿ ಎಂಬ ನಾಡಿನಲ್ಲಿ ರಾಜನಾಗಿದ್ದಾನೆಂದು ತಿಳಿದು ಅಥವಾ ಕೇಳಿ ಒಳಲ್ಗೆ ಬಂದೋ, ಆ ಪಟ್ಟಣಕ್ಕೆ ಬಂದೋ. ದ್ರುಪದನ ಅರಮನೆಯ ಬಾಗಿಲೊಳಿದು, ದ್ರುಪದನ ಅರಮನೆಯ ಬಾಗಿಲಲ್ಲಿ ನಿಂತ್ಕೊಂಡು ಪಡೆಯರ ಯಾರೋ ದ್ವಾರಪಾಲಕ ಅಥವಾ ಬಾಗಿಲ ಸೇವಕ. ಗಮನಿಸಿ ಮಕ್ಕಳು, ಪಡೆಯರ ಅಂದ್ರೆ ಯಾರು? ದ್ವಾರಪಾಲಕನನ್ನು ದ್ವಾರಪಾಲಕ. ದ್ವಾರಪಾಲಕನನ್ನ ಕರೆದು ಅವನಿಗೆ ಹೇಳ್ತಾ ಇದ್ದ, ನಿಮ್ಮೊಡನಾಡಿದ ಗೆಳೆಯಂ. ಯಾರು ಗೆಳೆಯ? ಗೆಳೆಯ, ನಿಮ್ಮ ಜೊತೆ ಆಟವಾಡಿದಂತಹ ಗೆಳೆಯ ಅಂದ್ರೆ ಮಕ್ಕಳೇ ಗೆಳೆಯ. ನಿಮ್ಮ ಜೊತೆ ಆಟವಾಡಿದಂತಹ, ನಿಮ್ಮ ಜೊತೆ ವಿದ್ಯಾಭ್ಯಾಸ ಮಾಡಿದಂತಹ ಗೆಳೆಯ ದ್ರೋಣನೆಂಬ ಪಾರ್ವ. ದ್ರೋಣ ಎಂಬ ಪಾರ್ವ ಅಂದ್ರೆ ಮತ್ತೆ ಗೊತ್ತಿರಬೇಕು ನಿಮಗೆ. ಪಾರ್ವ ಬ್ರಾಹ್ಮಣ. ಪಾರ್ವ ಅಂದ್ರೆ ಯಾರು? ಬ್ರಾಹ್ಮಣ. ಅಂದ್ರೆ ದ್ರೋಣ ಬ್ರಾಹ್ಮಣ. ಹಾಗಾಗಿ ಈತ ವಿದ್ಯಾಪಾರಂಗತನಾದ ಅರಸುಗಳ ಮಗನಾಗಿರ್ತಕ್ಕಂಥ ದ್ರುಪದ ಅರಸನ ಬಂದನೆಂದು, ನಿಮ್ಮ ಜೊತೆ ಆಟವಾಡಿದ, ನಿಮ್ಮ ಜೊತೆ ವಿದ್ಯಾಭ್ಯಾಸ ಮಾಡಿದ ನಿಮ್ಮ ಗೆಳೆಯ ದ್ರೋಣನೆಂಬ ಪಾರ್ವ ಬಂದಿದ್ದಾನೆ ಎಂದು ನಿಮ್ಮ ಅರಸಂಗರಿಯೇ, ನಿಮ್ಮ ಅರಸನಿಗೆ ಅರಿಯೋದು ಅಂದ್ರೆ ತಿಳಿಯುವಂತೆ ತಿಳಿಯುವಂತೆ ಹೇಳಿ. ಯಾರಿಗೆ? ಹೌದು ಮಕ್ಕಳೇ, ದ್ರುಪದನಿಗೆ ಹೇಳಿ ಎಂಬುದ ಮಾತನು. ದ್ರುಪದನಿಗೆ ತಿಳಿಯುವಂತೆ ಹೇಳಿ ಎಂಬ ಮಾತನ್ನು ಆತನು ಮಾಳಿಗೆಯೊಳೆ. ಯಾರು ಆತನು ಅಂದ್ರೆ? ದ್ವಾರಪಾಲಕ. ಆತನು ಮಾಳಿಗೆಯೊಳೆ. ಇದು ಗಮನದಲ್ಲಿದೆ ಮಕ್ಕಳೇ. ಮಾಳಿಗೆಯೊಳೆ ಇದು ಹಳಗನ್ನಡ. ಸ್ವಲ್ಪ ಗಮನಿಸಿ ಮಕ್ಕಳೇ. ಮಾಳಿಗೆಯೊಳೆ ಅಂದ್ರೆ ಅದೇ ರೀತಿ ಅಥವಾ ಆ ರೀತಿ. ಯಾವ ರೀತಿ? ದ್ರೋಣಾಚಾರ್ಯರು ದ್ವಾರಪಾಲಕನಿಗೆ ಹೇಗೆ ಹೇಳಿದನೋ ಅದೇ ರೀತಿ, ಆ ರೀತಿ ಅರಿಪುದಂ ಬಂದು ಅರಿಪುದಂ ಅದೇ ರೀತಿ ತಿಳಿಸಲು. ಯಾರಿಗೆ? ದ್ರೋಣನಿಗೆ. ದ್ರುಪದನು ರಾಜ್ಯ ಮದಿರಾಮೋನ್ಮತನು, ರಾಜ್ಯವೆಂಬ ಮಂದಿರದ ಮದೋನ್ಮತ. ಗಮನಿಸಿ ಮಕ್ಕಳೇ, ಮದೋನ್ಮತ. ಮದೋನ್ಮತ ಅಂದ್ರೆ ನಿಮಗೆ
ಮದ ಯಾರಿಗೆ ಬರುತ್ತೆ ಮದ ಮಕ್ಕಳೇ? ಮದ್ಯಪಾನ ಮಾಡಿದಂತಹ ವ್ಯಕ್ತಿಗಳಿಗೆ ಬರ್ತದಲ್ಲ ಅದೇ ರೀತಿ ಮದ. ಮದ್ಯ ಕುಡಿದವರು, ಮದ್ಯ ಕುಡಿದವರು, ಗರ್ವದಿಂದಿರುವವರು, ಇವರಿಗೆಲ್ಲ ಮದ. ಹೀಗೆ ಗರ್ವ ಗ್ರಹ ವ್ಯಾಘ್ರ ಚಿತ್ತನು. ಗರ್ವ ಅಂದ್ರೆ ಅಹಂಕಾರ, ವ್ಯಾಘ್ರ ಚಿತ್ತನಾಗಿ, ಒಂದು ರೀತಿ ದುಷ್ಟನ ರೀತಿಯಲ್ಲಿ, ಮನಸ್ಸುಳ್ಳವನಾಗಿ, ಚಿತ್ತ ಅಂದ್ರೆ ಮನಸ್ಸುಳ್ಳವನ, ಮೇಗಿಲ್ಲದೆ ಮತ್ತೆ ಒಳ್ಳೆಯತನವಿಲ್ಲದೆ, ಯಾರಿಗೆ ಒಳ್ಳೆತನ ಇಲ್ಲ? ದೃಪದನೇ. ಅರ್ಥಾಗ್ತಿದೆಯಲ್ಲ ಮಕ್ಕಳೇ? ನೋಡಿ ಎಷ್ಟು ಚೆನ್ನಾಗಿ ಹೇಳಿ. ಈ ರೀತಿ ಈ ಪ್ಯಾರಾದಲ್ಲಿರ್ತಕ್ಕಂತಹ ವಿವರಣೆ ಮಾಡ್ತಾರೆ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ಕುಂಭ ಸಂಭವನಿಗೆ ಕೇಳ್ತಾನೆ, ನಿನಗೆ ಇದರಲ್ಲಿ ಯಾವ ಅಸ್ತ್ರಗಳನ್ನ ಕೊಡ್ಲಿ ನೀನೇ ಹೇಳು ಅಂತ ಕೇಳಿದಾಗ ದ್ರೋಣ ವಿದ್ಯಾಧನವೇ ಧನಮಪ್ಪುದರಿ, ನನಗೆ ವಿದ್ಯಾಧನವೇ ಧನವಾಗಿರುವುದರಿಂದ ದಿವ್ಯಾಸ್ತ್ರಗಳನ್ನು ದಯಗೈಬೇನೆ, ನನಗೇನು ಕೊಡಿ? ದಿವ್ಯಾಸ್ತ್ರಗಳನ್ನು ಕೊಡಿ. ದಿವ್ಯಾಸ್ತ್ರಗಳು ಯಾವ್ಯಾವು? ವರುಣ, ವಾಯುವ್ಯ, ಆಗ್ನೇಯ, ಪುರಂದರ ಮತ್ತು ಅದರ ಜೊತೆಗಿರ್ತಕ್ಕಂತಹ ದಿವ್ಯಾಸ್ತ್ರಗಳನ್ನು ಕೂಡ ಕೊಡಲು ತೆಗೆದುಕೊಂಡು ಪರಶುರಾಮನ ಬೀಳ್ಬೋದು. ಅಲ್ಲಿಂದ ಪರಶುರಾಮನನ್ನ ಬೀಳ್ಕೊಡ್ತಾರೆ. ಆ ಜಾಗದಿಂದ ಹೊರಟು ತನ್ನೊಡನಾಡಿದಪ್ಪ, ತನ್ನ ಜೊತೆಯಲ್ಲಿ ಆಟವಾಡಿದ, ವಿದ್ಯಾಭ್ಯಾಸ ಮಾಡಿದಂತಹ ಗೆಳೆಯ ಅಂದ್ರೆ ಗೆಳೆಯ ದ್ರುಪದನು. ತನ್ನ ಜೊತೆ ಆಡಿದಂತಹ ನನ್ನ ಗೆಳೆಯ ಯಾರು? ದ್ರುಪದ. ಅರಸುಗೈದಪ್ಪನೆಂದು ಕೇಳ. ಎಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾನೆ ಮಕ್ಕಳೇ? ಚಿತ್ರಾವತಿ ಎಂಬ ಪಟ್ಟಣದಲ್ಲಿ ಅರಸನಾಗಿದ್ದಾನೆಂದು ತಿಳಿದು ಕೇಳಿದು ಒಳಲಿಗೆ ಬಂದು ಆ ಪಟ್ಟಣಕ್ಕೆ ಬಂದು ದ್ರುಪದನ ಅರಮನೆಯ ಬಾಗಿಲಲ್ಲಿ ನಿಂತ್ಕೊಂಡು ಪಡಿಯರ ಅಂದ್ರೆ ಯಾರೋ? ದ್ವಾರಪಾಲಕರನ್ನ ಕರೆದು ನಿಮ್ಮೊಡನಾಡಿದ, ನಿಮ್ಮ ಜೊತೆಯಲ್ಲಿ ಆಟವಾಡಿದ ಗೆಳೆಯನಾದಂತಹ ದ್ರೋಣನೆಂಬ ಬ್ರಾಹ್ಮಣ ಬಂದಿರುವನೆಂದು ನಿಮ್ಮ ಅರಸನ ಅರಿಯುವಂತೆ ತಿಳಿಯುವಂತೆ ಹೇಳಿ ಎಂಬ ಆತನು ಮಾಳ್ಕೆಯೊಳೆ ಇವನು ಹೇಗೆ ಹೇಳಿದನೋ ಅದೇ ರೀತಿಯಲ್ಲಿ ಹೇಳಿ ಬಂದರಿಪುದಂ ಅದೇ ರೀತಿ ಹೇಳ್ತಾನೆ, ತಿಳಿಯಿಸ್ತಾನೆ. ಆಗ ದ್ರುಪದನು ರಾಜ್ಯ ಮದಿರಾಮದೋನ್ಮತನು, ಮದ್ಯ ಕುಡಿದವರೇ ಹೇಗೆ ಆಡ್ತಿರ್ತಾರೋ, ಮದದಿಂದ ಕೂಡಿರ್ತಾರೋ, ಅವರಿಗೆ ಒಂದು ಏನ್ ಮಾತನಾಡ್ತಾ ಇದ್ದೀನಿ ಅಂತಕ್ಕಂಥ ಅರಿವಿಲ್ಲದೆ ಮಾತನಾಡ್ತಾರೋ ಆ ರೀತಿ ಇವನು ವ್ಯಾಘ್ರ ಚಿತ್ತನಾಗಿ ಒಳ್ಳೆಯತನವಿಲ್ಲದೆ ಈ ರೀತಿ ಮಾತನಾಡ್ತಾನೆ. ಏನ್ ಮಾತನಾಡ್ತಾನೆ ಅಂತಕ್ಕಂಥದ್ದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ.
ಇವತ್ತಿನ ತರಗತಿಯಲ್ಲಿ ನಿಮಗೆ ಈ ಪಾಠ ಎಷ್ಟರ ಮಟ್ಟಿಗೆ ಅರ್ಥ ಆಯಿತು ಅಂತಕ್ಕಂಥದ್ದನ್ನು ನಾನು ತಿಳ್ಕೋಬೇಕು ಅಂದರೆ ಒಂದೆರಡು ಮೂರು ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ. ಆ ಕೇಳಿದಂತಹ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಕೊಡಬೇಕಾಗ್ತದೆ. ಅರ್ಥ ಆಗ್ತಾ ಇದೆಯಾ? ದ್ರೋಣನು ಅಶ್ವತ್ಥಾಮನನ್ನ ಜೊತೆ ಮಾಡಿಕೊಂಡು ಎಲ್ಲಿಗೆ ಬಂದನು ಅಥವಾ ಯಾರು ಇರುವಲ್ಲಿಗೆ ಬಂದನು? ಹೇಳಿ ಮಕ್ಕಳೇ, ಗಮನಿಸಬೇಕು. ದ್ರೋಣನು ಅಶ್ವತ್ಥಾಮನನ್ನು ಜೊತೆ ಮಾಡಿಕೊಂಡು ಅಥವಾ ಅಶ್ವತ್ಥಾಮನನ್ನು ಕರೆದುಕೊಂಡು ಎಲ್ಲಿಗೆ ಬಂದನು? ಎಲ್ಲಿಗೆ ಬರ್ತಾನೆ ಮಕ್ಕಳೇ? ಯಾರ ಹತ್ರ ಬರ್ತಾನೆ? ಪರಶುರಾಮನಿಗೆ ಬರ್ತಾನೋ ಅಲ್ವಾ? ಎರಡನೇ ಪ್ರಶ್ನೆ ಗಮನಿಸಿ ಮಕ್ಕಳೇ. ಕುಂಭ ಸಂಭವ ಎಂದರೆ ಯಾರು? ಹೇಳಿ ಮಕ್ಕಳೇ. ನಾನು ಈಗ ತಾನೇ ಹೇಳಿದ್ದೀನಿ, ಕುಂಭದಲ್ಲಿ ಜನಿಸಿದವನು. ಯಾರು ಕುಂಭ ಸಂಭವ ಮಕ್ಕಳೇ? ಹೇಳಿ. ನಾನು ಆಗ್ಲೇ ಪ್ರಶ್ನೆಯಲ್ಲಿ ಕೇಳಿದೆ. ಕುಂಭ ಸಂಭವ ಅಂದ್ರೆ ಯಾರು? ದ್ರೋಣ. ಕುಂಭ ಸಂಭವ ಅಂದ್ರೆ ಯಾರು ಮಕ್ಕಳೇ? ದ್ರೋಣ. ಹಾಗೆ ಮಕ್ಕಳೇ, ದ್ರೋಣನಿಗೆ ದ್ರುಪದನು ಯಾವ ಯಾವ ಅಸ್ತ್ರಗಳನ್ನ ನೀಡಿದನು? ಇಲ್ಲಿ ಪ್ರಶ್ನೆ ಗಮನಿಸಿ ಮಕ್ಕಳೇ. ದ್ರೋಣನಿಗೆ ಪರಶುರಾಮನು ಯಾವ ಯಾವ ಅಸ್ತ್ರಗಳನ್ನ ದಯಪಾಲಿಸಿದರು, ನೀಡಿದರು? ಈಗ ತಾನೇ ಅಲ್ಲಿ ಬರ್ದು ಹೇಳಿದ್ದೆ ಮಕ್ಕಳೇ. ಯಾವ್ಯಾವ ಅಸ್ತ್ರಗಳನ್ನ ಕೊಡ್ತಾರೆ ಹೇಳಿ? ಒಂದು ವಾಯುವ್ಯ, ಮತ್ತೆ ವಾರುಣ, ಆಗ್ನೇಯ ಮತ್ತು ಪೌರಂದರ, ಜೊತೆಗೆ ದಿವ್ಯಾಸ್ತ್ರಗಳ ಅಂದ್ರೆ ಅದರ ಜೊತೆಗೆ ಇನ್ನೊಂದೆರಡು ಅಸ್ತ್ರಗಳು, ದಿವ್ಯಾಸ್ತ್ರಗಳನ್ನ ಕೊಡ್ತಾರೆ. ಯಾವ್ಯಾವ್ದು ಹೇಳಿ? ವಾರುಣ. ವಾರುಣ ಅಂದ್ರೆ ವರುಣ. ಮತ್ತೆ ವಾಯುವ್ಯ, ಜೊತೆಗೆ ಆಗ್ನೇಯ, ಜೊತೆಗೆ ಪೌರಂದರ. ಪೌರಂದರ ಅಂದ್ರೆ ಯಾವ ಅಸ್ತ್ರ ಮಕ್ಕಳದು? ಇಂದ್ರನಾಸ್ತ್ರ. ಪೌರಂದರ ಅಂದ್ರೆ ಯಾರು? ಇಂದ್ರ. ತಕ್ಕಿದ್ರು ಮಕ್ಕಳೇ. ದ್ರೋಣನ ಗೆಳೆಯ ಯಾರು? ಅಥವಾ ದ್ರೋಣನ ಜೊತೆಗೆ ವಿದ್ಯಾಭ್ಯಾಸ ಮಾಡಿದಂತಹ, ಜೊತೆ ಓದಿದಂತಹ, ಜೊತೆ ಆಟವಾಡಿದಂತಹ ಗೆಳೆಯ, ದ್ರೋಣನ ಗೆಳೆಯನ ಹೆಸರು ಯಾವುದು? ಈ ತರ ಹೇಳಿದೆ ಮಕ್ಕಳೇ, ಹೌದಲ್ಲ? ಯಾರು ದ್ರೋಣನ ಗೆಳೆಯ? ದ್ರುಪದ. ಅಲ್ವಾ ಮಕ್ಕಳೇ? ದ್ರೋಣನ ಗೆಳೆಯ ಯಾರು? ದ್ರುಪದ. ನೆಕ್ಸ್ಟ್ ಪ್ರಶ್ನೆ. ದ್ರುಪದ ಆಡಳಿತ ಮಾಡ್ತಿದ್ದಂತಹ ರಾಜ್ಯದ ಹೆಸರೇನು? ದ್ರುಪದ ಯಾವ ರಾಜ್ಯದ ರಾಜ ಹೇಳಿ? ಯಾವುದು? ಚಿತ್ರಾವತಿ. ಚಿತ್ರಾವತಿ ಎಂಬ ರಾಜ್ಯದ ರಾಜನಾಗಿ ಈತ ಆಡಳಿತವನ್ನ ಮಾಡ್ತಾ ಇದ್ದಾನೆ. ಈ ಆಡಳಿತ ಮಾಡಿರ್ತಕ್ಕಂತಹ ರಾಜ್ಯಕ್ಕೆ ದ್ರುಪದ ಬೇಡುವವನಾಗಿ ಈ ಒಂದು ಪ್ರದೇಶಕ್ಕೆ ಬಂದಿದ್ದಾನೆ. ಬಂದ ಹಂತಲೇ ಆ ವಿಚಾರವನ್ನ ದ್ವಾರಪಾಲಕರ ಕಡೆ ಹೇಳಿ ಕಳಿಸಿದ್ದಾನೆ. ಅದೇ ರೀತಿ ದ್ವಾರಪಾಲಕರು ಹೇಳಿದಾಗ ರಾಜ್ಯದ ಒಂದು ಮಹೋನ್ನತನಾಗಿರ್ತಕ್ಕಂತಹ
ವ್ಯಾಘ್ರಚಿತ್ತನಾಗಿರ್ತಕ್ಕಂತಹ ದ್ರುಪದ ಏನು ಮಾತನಾಡ್ದ ಅಂತಕ್ಕಂಥದ್ದು, ಅದಕ್ಕೆ ಪ್ರತಿಯಾಗಿ ದ್ರೋಣ ಯಾವ ರೀತಿಯ ಶಪಥವನ್ನ ಮಾಡಿದ ಅಂತಕ್ಕಂತಹ ವಿಚಾರವನ್ನ ನಾಳೆಯ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮಕ್ಕಳೇ. ಎಲ್ಲರಿಗೂ ನಮಸ್ಕಾರ.